ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರನ್ನ ವಿನಾಕಾರಣ ಬಂಧಿಸಿ ಹಿಂಸೆ ನೀಡಿ ಸುಳ್ಳು ಆರೋಪ ಹೊರಿಸಿರುವುದನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಕ್ರಮ ವಹಿಸುವಂತೆ ಬಿಜೆಪಿಯಿಂದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಮಾಜಿ ವಕ್ತಾರ ನಾಗರಾಜ ನಾಯಕ್, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಳೆದ ಅನೇಕ ವರ್ಷಗಳಿಂದ ಜನಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದು ಸಜ್ಜನಿಕೆಯ ರಾಜಕಾರಣಕ್ಕೆ ಹೆಸರಾದವರು. ಅವರು ಎಂದಿಗೂ ಸದನದಲ್ಲಿ ಅಸಂವಿಧಾನಿಕ ಶಬ್ದವನ್ನು ಎಂದಿಗೂ ಬಳಸಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿಯವರನ್ನ ಕೊಲೆಗಡುಕ ಎಂದಾಗ ರವಿಯವರು ಪ್ರಾಸ್ಟ್ರೇಟ್ ಎಂದು ಉಚ್ಚರಿಸಿದ್ದನ್ನ ಸುಳ್ಳೇ ಸುಳ್ಳು ತಪ್ಪು ಶಬ್ದ ಬಳಸಿದ್ದಾರೆ ಎಂದು ಆಪಾದಿಸಿ ಪವಿತ್ರವಾದ ಸದನದ ಒಳಗಡೆ ಗೂಂಡಾಗಳನ್ನ ಬಿಟ್ಟು ಸಿಟಿ ರವಿಯವರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಸಭಾಪತಿಗಳು ಸಿಟಿ ರವಿಯವರು ಯಾವುದೇ ತಪ್ಪನ್ನ ಎಸಗಿಲ್ಲ ಎಂಬ ಬಗ್ಗೆ ತೀರ್ಪು ನೀಡಿದಾಗಲೂ ಅವರನ್ನ ಬಂಧಿಸಿ ಹಿಂಸೆ ನೀಡಿ ಕಾಂಗ್ರೆಸ್ ವಿಕೃತಿ ಮೆರೆದಿದೆ. ಕಾಂಗ್ರೆಸ್ ಪಕ್ಷವು ಸರ್ವಾಧಿಕಾರಿ ಧೋರಣೆಯಿಂದ ಜನಪ್ರತಿನಿಧಿಗಳ ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಇದು ಹೀಗೆ ಮುಂದುವರೆದಲ್ಲಿ ಕರ್ನಾಟಕವು ಗೂಂಡಾ ರಾಜ್ಯ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರವಿಯವರ ಮೇಲೆ ಹಲ್ಲೆ ಎಸಗಿದ ಗೂಂಡಾಗಳನ್ನ ಬಂಧಿಸಿ ಮತ್ತು ಇದಕ್ಕೆ ಕಾರಣೀಕರ್ತರಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸುಳ್ಳು ಪ್ರಕರಣ ದಾಖಲಿಸಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿ ಸೇವೆ ಸಲ್ಲಿಸಿದಂಥ ಸಿಟಿ ರವಿಯವರನ್ನು ಮೊನ್ನೆ ಅಸೆಂಬ್ಲಿ ಏನು ನಡೀತಾ ಇತ್ತು ಆ ಹಂತದಲ್ಲಿ ಅಲ್ಲಿ ವಿಧಾನಸೌಧಕ್ಕೆ, ಸುವರ್ಣಸೌಧಕ್ಕೆ ಗುಂಡಾಗಳು ನುಗ್ಗಿ ಅವರಿಗೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಲ್ಲದೆ ಅವರ ಮೇಲೆ ಪ್ರಕರಣ ಹಾಕಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದನ್ನು ಇಡೀ ರಾಜ್ಯ ಕಂಡಿದೆ. ಸಿದ್ದರಾಮಯ್ಯನವರ ಸರ್ಕಾರ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿರುವಂಥ ಒಂದು ದೈನೇಸಿ ಸ್ಥಿತಿ ಇವತ್ತಿದೆ. ಯಾಕಂದರೆ ಕ್ರಮ ಹೇಗೆ ಅಪದಾಪದಿಂದ ಕೂಡಿದೆ ಅನ್ನುವುದನ್ನು ಹೈಕೋರ್ಟ್ ಇವತ್ತು ತೀವ್ರವಾಗಿ ನಿನ್ನೆ ತನ್ನ ತೀರ್ಮಾನದಲ್ಲಿ ಹೇಳಿರುವಂಥದ್ದನ್ನು ಕಾಣ್ತೀವಿ. ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಿರ್ಣಯ ನೀಡಿರುವಂಥದ್ದು ಆ ರೀತಿಯ ಶಬ್ದವನ್ನೇ ಬಳಸಲಿಲ್ಲ ಅಂತ ಹೇಳಿ. ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಂಗ್ಲೀಷಿನ ಜ್ಞಾನದ ಕೊರತೆ ಇದೆ ಅಂತ ಅನ್ನಿಸ್ತದೆ. ಯಾರೂ ಸಹಿತ ತದೇಕ ಚಿತ್ತದಿಂದ ಆ ಶಬ್ದಗಳನ್ನು ಕೇಳಿದಾಗ ಎಲ್ಲೂ ಸಹಿತ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಶಬ್ದ ಬಂದಿರುವುದೇ ಇಲ್ಲ. ಇಂಗ್ಲೀಷ್ನಲ್ಲಿ ಪಿದಿಂದ ಶುರುವಾಗುವಂಥ ಅನೇಕ ಶಬ್ದಗಳಿದ್ದಾವೆ. ಪಿದಿಂದ ಶುರುವಾದಂಥ ಶಬ್ದಗಳಿಗೆಲ್ಲ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅಂದ್ಕೊಂಡು ಭ್ರಮಿಸಿಕೊಂಡು ಹೋದರೆ ನಾಳೆ ಕಾಂಗ್ರೆಸ್ ನಾಯಕರ ಮೇಲೂ ಸಹಿತ ಏನೆಲ್ಲ ಆಪಾದನೆಗಳನ್ನು ಮಾಡಿರ್ಬೋದು. ಪ್ರಾಸ್ಟ್ರೇಟ್ ಆಗಿದ್ದಾರೆ ಅಂದರೆ ಹತಾಶರಾಗಿದ್ದಾರೆ ಅನ್ನುವಂಥ ಸಿಟಿ ರವಿ ಅವರ ಮಾತನ್ನು ಪ್ರಾಸ್ಟಿಟ್ಯೂಟ್ ಅಂತ ನನಗೆ ಕರೆದಿದ್ದಾರೆ ಅಂತ ಹೇಳಿಬಿಟ್ಟು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟು ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಒಂದು ಜನಪ್ರತಿನಿಧಿಯನ್ನು, ಭಾವನೆಯನ್ನು ಅಥವಾ ಧ್ವನಿಯನ್ನು ಈ ರೀತಿ ನೀವು ಹತ್ತಿಕ್ತೀರಿ ಅಂತ ಹೇಳಿದರೆ ನಾಡಿನಲ್ಲಿ ಜನಸಾಮಾನ್ಯರ ಪಾಡೇನು? ಅಂದರೆ ಕಂಪ್ಲೀಟಾಗಿ ಈ ರಾಜ್ಯ ಲಾಲೆಸ್ನೆಸ್ ಅತ್ತ ಅಥವಾ ಸರ್ವಾಧಿಕಾರಿ ಆಗುವತ್ತ ಅಥವಾ ಏನು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು ತಂದಿದ್ದಾರಲ್ಲ, ಇದೊಂದು ರೀತಿಯ ಅಘೋಷಿತವಾದಂಥ ಎಮರ್ಜೆನ್ಸಿಯತ್ತ ಈ ರಾಜ್ಯ ಸರ್ಕಾರ ನಮ್ಮ ರಾಜ್ಯವನ್ನು ಕೊಂಡೊಯ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗಮನಕ್ಕೆ ಬರ್ತದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಒಂದು ಕ್ರಮಗಳು ಆಗಬಾರದು, ಈ ರೀತಿ ಒಂದು ಕಾನೂನಿನ ಉಲ್ಲಂಘನೆ ಆಗಬಾರದು ಅನ್ನುವಂಥ ದಿಶೆಯಿಂದ ನಮ್ಮ ಕಾರವಾರ ಬಿಜೆಪಿ ಇವತ್ತು ನಮ್ಮ ಅಧ್ಯಕ್ಷರಾಗಿರುವಂಥ ನಾಗೇಶ್ ಕೋಡೇಕರ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಘನತೆವಿದ್ದಂಥ ರಾಜ್ಯಪಾಲರಿಗೆ ಆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅರ್ಪಿಸಿದ್ದೀವಿ. ಮುಂದಿನ ಕ್ರಮಕ್ಕಾಗಿ ಕಾಯ್ತೀವಿ. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ನಗರಾಧ್ಯಕ್ಷರಾದ ನಾಗೇಶ್ ಕುರುಡೇಕರ್, ನಯನಾ ನಿಲಾವರ್, ಮನೋಜ್ ಭಟ್ ಮುಂತಾದವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.